ಈಗ ಸಡನ್ ಆಗಿ ನಮ್ಗೆ ಬೇಡ ವ್ಯಾಪಾರ ಬೇಡ ಎತ್ರಿ ಎತ್ರಿ ಅಂದ್ರೆ ನಾವ್ ಎಲ್ಲೋ ಹೋಗ್ಬೇಕು. ನಮ್ಗೆ ಇದು ಬಿಟ್ರೆ ಜೀವನನೇ ಇಲ್ಲ ಮೇಡಮ್. ಬೇರೆ ಕಡೆ ಕೊಟ್ಟರು ನಮ್ಗೆ ಇದೇ ತರ ಇಲ್ಲಿ ವ್ಯಾಪಾರ ಆಗೋ ರೀತಿ ಎಲ್ಲಿ ಕೊಡ್ತಾರೆ ನಮ್ಗೆ? ಇದೇ ಇಲ್ಲ ಅಂದ್ರೆ ಎಲ್ಲಿ ವ್ಯಾಪಾರ ಮಾಡಿ ನಾವ್ ಏನ್ ಜೀವನ ಮಾಡ್ಬೇಕು ಹೇಳಿ ಮೇಡಮ್? ಮಕ್ಕಳು ಇಬ್ರು ಇದ್ದಾರೆ, ಓದ್ತಾ ಇದ್ದಾರೆ. ಆದ್ರೆ ನಾವು 15 ದಿವಸದಿಂದ ಈ ತರ 15 ದಿವಸ ನಾವು ಸರಿಯಾಗಿ ವ್ಯಾಪಾರ ಮಾಡ್ತೀವಿ. ಅವಾಗ ಅವ್ರು ಬಂದಾಗ ಇಲ್ಲ ಅಂದ್ರೆ ನಾನು ಎತ್ಕೊಂಡು ಹೋಗ್ತೀನಿ, ಎತ್ತುತ್ತೀನಿ. ನಾವು ವ್ಯಾಪಾರ ಮಾಡಿ ಅವತ್ತಿಂದಲೂ ನಾವು ಇದೇ ವ್ಯಾಪಾರ ಮಾಡ್ತೀವಿ, ಬೇರೆ ಕೆಲಸ ಇಲ್ಲ ನಮ್ಗೆ. ಗೌಡ್ರು ಒಂದಷ್ಟು ಆದೇಶನ ಕೊಟ್ಟಿದ್ದಾರೆ. ಅಂದ್ರೆ ಯಾರು ಸಹ ಫುಟ್ಪಾತ್ ವ್ಯಾಪಾರಿಗಳು ಇಲ್ಲಿ ಫುಟ್ಪಾತ್ ಮೇಲೆ ನಿಂತ್ಕೊಂಡು ವ್ಯಾಪಾರ ಮಾಡಬಾರ್ದು ಅಂತ ಎಲ್ಲ ಹೇಳಿದ್ದಾರೆ, ಆಯ್ತಾ? ಇದಕ್ಕೆ ಸಂಬಂಧಪಟ್ಟಂಗೆ ಇವಾಗ ನೀವು ಫುಟ್ಪಾತ್ ಅಲ್ಲೇ ಇವಾಗ ಹೂವು ಎಲ್ಲ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದೀರಾ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಜೀವನ ಅಂದ್ರೆ ವ್ಯಾಪಾರ ಮಾಡ್ತಿದ್ದೀರಾ? ಎಷ್ಟು ವರ್ಷದಿಂದ ಇಲ್ಲೇ ಇದ್ದೀರಾ? ನಾವು ಬಂದು ಒಂದು 15-20 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀವಮ್ಮ. ನಮ್ದು ಇದೇ ವ್ಯಾಪಾರ. ಇದು ಬಿಟ್ರೆ ಇನ್ಯಾವುದು ನಮಗೂ ಗೊತ್ತಿಲ್ಲ ಮೇಡಮ್ ಅವರೇ. ಬೇರೆ ಕೆಲಸನೂ ಇಲ್ಲ, ಏನೂ ಇಲ್ಲ. ಈಗ ಸಡನ್ ಆಗಿ ನಮ್ಗೆ ಬೇಡ ವ್ಯಾಪಾರ ಬೇಡ ಎತ್ರಿ ಅಂದ್ರೆ ನಾವ್ ಎಲ್ಲೋ ಹೋಗ್ಬೇಕು? ನಮ್ಗೆ ಇದು ಬಿಟ್ರೆ ಜೀವನನೇ ಇಲ್ಲ ಮೇಡಮ್ ಅವರೇ. ದಿನಕ್ಕೆ ಎಷ್ಟು ವ್ಯಾಪಾರ ಆಗುತ್ತೆ ಅಮ್ಮ? ನಮ್ಗೆ ವ್ಯಾಪಾರ ಮಾಡ್ದಂಗೆ ದಿವಸಕ್ಕೆ 500 ಸಿಗ್ಬೋದು, ಇಲ್ಲ ನಮ್ಗೆ ವ್ಯಾಪಾರ ಮಾಡ್ದಂಗೆ 1000 ಸಿಗ್ಬೋದು. ಈ 15 ದಿವಸದಿಂದ ನಮ್ಗೆ ವ್ಯಾಪಾರ 1 ರೂಪಾಯಿ ಲಾಭ ಇಲ್ಲ ಮೇಡಮ್. ಹೂವು ತಂದು ನಾವು ಹಾಲು 10 kg ತಂದು ಶನಿವಾರ ಭಾನುವಾರ 10 kg ತಂದೆ. ಅವತ್ತು ವ್ಯಾಪಾರನೇ ಮಾಡ್ಲಿಲ್ಲ ನಾನು. ತೀರಮಾನ ಹಾಕಿರೋ ಗಂಟಲೇ ಲಾಸ್ ಆಯ್ತು. ಆ ತರ ಮಾಡಿದಾಗ ನಮ್ಗೆ ಏನಾಗ್ಬೇಕು? ಜೀವನದ ಪರಿಸ್ಥಿತಿ ನಮ್ಗೆ ಏನಾಗ್ಬೇಕು ಹೇಳಿ? ಏನ್ ಹೇಳ್ತಿದ್ದಾರೆ ಅಂದ್ರೆ ಇವಾಗ ಎಲ್ಲಾ ಫುಟ್ಪಾತ್ ಅಲ್ಲಿ ಇಟ್ಕೊಂಡಿರೋದೆಲ್ಲ ತೆರವು ಮಾಡಿ ಅಂತ ಹೇಳಿದ್ರು, ಬಂದು ತೆರವುಗೊಳಿಸಿದ್ರು. ಇವಾಗ ನೀವು ಮಲ್ಲೇಶ್ವರಂ ಸುತ್ತಮುತ್ತ ಇಟ್ಕೊಂಡಿರೋದ್ರಿಂದ ಸಾಕಷ್ಟು ಕಡೆ ಅಂಗಡಿಗಳನ್ನ ತೆಗ್ಸಿದ್ದಾರೆ. ನಿಮಗೆ ಏನಾದ್ರು ಪರಿಹಾರವಾಗಿ ಏನಾದ್ರು ಹೇಳಿದಾರಾ? ಬೇರೆ ಕಡೆ ಅಂಗಡಿಗಳು ಏನಾದ್ರು ಕೊಡ್ತೀನಿ ಏನಾದ್ರು ಹೇಳಿದಾರಾ? ಮೇಡಮ್ ನಮ್ಗೆ ಯಾವ ರೀತಿನೂ ಹೇಳಿಲ್ಲ ಇನ್ನ ಮೇಡಮ್ ಅವರೇ. ನಮ್ಗೆ ಈಗ ಬೇರೆ ಕಡೆ ಕೊಟ್ಟರು ನಮ್ಗೆ ಇದೇ ತರ ಇಲ್ಲಿ ವ್ಯಾಪಾರ ಆಗೋ ರೀತಿ ಎಲ್ಲಿ ಕೊಡ್ತಾರೆ ನಮ್ಗೆ? ಇಲ್ಲಿ ಅಂದ್ರೆ ಈಗ ಶಾಪಿಂಗ್ ಅಂತ ಬರ್ತಾರೆ, ಇಲ್ಲಿ ನಮಗೂ ಒಂದು ವ್ಯಾಪಾರ ಮಾಡ್ತಾರ ಅವರು, ಅವಾಗ ನಮಗೂ ಒಂದು ವ್ಯಾಪಾರ ಆಯ್ತೈತೆ. ಇದೇ ಇಲ್ಲ ಅಂದ್ಮೇಲೆ ಎಲ್ಲಿ ವ್ಯಾಪಾರ ಮಾಡಿ ನಾವ್ ಏನ್ ಜೀವನ ಮಾಡ್ಬೇಕು ಹೇಳಿ ಮೇಡಮ್? ಮಕ್ಕಳು ಇಬ್ರು ಇದ್ದಾರೆ, ಓದುತ್ತಾ ಇದ್ದಾರೆ. ಅವ್ರಿಗೆ ನಾವು ಒಬ್ಳು 8ನೇ ಕ್ಲಾಸು, ಒಬ್ಬ 3ನೇ ಕ್ಲಾಸ್ ಓದುತ್ತಾವನೆ. ಇವಾಗ ಅವನಿಗೆ ನಾವು ಫೀಸ್ ಕಟ್ಟಬೇಕು. ಇನ್ನ ಫೀಸ್ ಸಹ ಕಟ್ಟಿಲ್ಲ. ನಾವು ಬುಕ್ಸ್ ಮಾತ್ರ ತಗೊಂಡಿದೀವಿ ಅಷ್ಟೇ. ಮೇಡಮ್ ಅವ್ರು ಹಾಲೆ ಹೇಳಿ ಕಳಿಸ್ತವ್ರೆ ಫೀಸ್ ಕಟ್ರಿ ಅಂತ. ಫೀಸ್ ಕಟ್ರಿ ಅಂತ ಹೇಳ್ತಾವ್ರೆ. ನಮ್ಗೆ ಇಲ್ಲಿ ನೋಡ್ರೆ ವ್ಯಾಪಾರನೇ ಇಲ್ಲ. ಆಲೆ ನಾವು 15 ದಿವಸದಿಂದ ಈ ತರ ಮಾಡಿದ್ರಲ್ವ, 15 ದಿವಸ ನಾವು ಸರಿಯಾಗಿ ವ್ಯಾಪಾರನೇ ಹಾಕಿಲ್ಲ ಮೇಡಮ್. ನಾಳೆ ಶುಕ್ರವಾರ ಅಂತ ನಾವು ಇವತ್ತು ಇಷ್ಟೇ ಹೂವು ತಂದಿರೋದು. ಇವಾಗ ಇದ್ರಲ್ಲಿ ನಮ್ ಗಂಟೆ ಎತ್ತಿದ್ರಲ್ಲಿ ನಾವು ಲಾಭ ತಗೊಂಡು ನಮ್ಮ ಮನೆಗೆ ಏನ್ ಮಾಡ್ಬೇಕು, ಸ್ಕೂಲ್ ಏನ್ ಮಾಡ್ಬೇಕು, ಬೆಳಗ್ಗೆಗೆ ನಾವು ಎದ್ರೆ ಎಷ್ಟು ಮನೇಲಿ ಖರ್ಚಿರುತ್ತೆ ಹೇಳಿ ನೀವೇ ಮೇಡಮ್ ಅವ್ರೆ? ಇವಾಗ ನಾವು ನಾರ್ಮಲ್ ಇವಾಗ KCS ಸ್ಕೂಲು ಅಲ್ಲೇನೆ ಈಗ 12,000 ಫೀಸ್. ನಾವು ಸಾಮಾನ್ಯವಾಗಿ ಹಾಕೊಂಡಿರೋದು, ನಾವು ದೊಡ್ಡ ನಾವು ಸ್ಕೂಲ್ಗಳಿಗೆ ಹಾಕಿಲ್ಲ. ನಾವು ಅಲ್ಲೇ ಆಗ್ಲಿ 15,000 ಫೀಸು, 12,000 ಬುಕ್ಸಿಗೆ ಹೇಳ್ತಾವ್ರೆ. ಬುಕ್ಸ್ ಮಾತ್ರ ತಗೊಳ್ದೀವಿ ಇವಾಗ ಓದೋಕ್ಕೋಸ್ಕರ ಅಂತ, ಇನ್ನ ಫೀಸ್ ಕಟ್ಟಿಲ್ಲ. ಏನ್ ಮಾಡ್ಬೇಕು ಹೇಳಿ? ಅಂಗಡಿ ಇಡೋದು ಇಟ್ಟಿದ್ದೀರಾ, ಇವತ್ತು ಯಾರು ಬಂದು ತಗಿರಿ ಏನಾರು ಹೇಳ್ತಿದಾರಾ? ಇವಾಗೆ ನಾನು ಬಂದಿತ್ತು ಮೇಡಮ್ ಅವ್ರೆ, ಇನ್ನ ಯಾರು ಬಂದಿಲ್ಲ. ಇವಾಗ ಸ್ವಲ್ಪ ಹೊತ್ತೆ ನಾನು ಬಂದಿತ್ತು, ಇನ್ನ ಯಾರು ಬಂದಿಲ್ಲ. 15 ದಿವಸದಿಂದ ನಡೀತಾ ಇದೆ ನಡೀತಾ ಇದೆ. ನೀವೇನಾರು ಅವಾಗ ಇಟ್ಟಾಗ ಬಂದು ತಗಿರಿ ಅವಾಗ ಹೇಳ್ತಾ ಇದ್ರು ಮೇಡಮ್ ಅವ್ರೆ. ಪೊಲೀಸರೆಲ್ಲ ಬಂದ್ರಿ ಎತ್ರಿ ಅಂತ ಬರ್ತಾ ಇದ್ರು, ಎತ್ರಿ ಅಂತ ಹೇಳ್ತಾ ಇದ್ರು. ಅವಾಗ ಅವ್ರು ಬಂದಾಗ ಇಲ್ಲಾಂದ್ರೆ ಎತ್ರಿ, ಇಲ್ಲ ಅಂದ್ರೆ ನಾನು ಎತ್ಕೊಂಡು ಹೋಗ್ತೀನಿ, ಎತ್ತುತ್ತೀನಿ. ಅವಾಗ ನಾವು ಎತ್ಕೊಂಡು ಹೋಗ್ತೀನಿ ಅಂತಿದ್ರ? ಎತ್ರಿ ಎತ್ಕೊಂಡು ಹೋಗ್ತೀವಿ. ಅವಾಗ ಎತ್ಕೊಳ್ಳೋದು, ಸೈಡ್ಗೆ ಹಾಕಿ ಮುಚ್ಚೋದು. ಆಮೇಲೆ ಅವ್ರು ಹೋದಾದ್ಮೇಲೆ ತಿರ್ಗಾ ಹೂವು ಏನ್ ಮಾಡಕ್ಕಾಗುತ್ತೆ? ಹೂವು ಬಾಡೋಗಿದ್ರು ತಿರ್ಗಾ ಇಲ್ಲ ಬೆಳಗ್ಗೆ ಬಿಸಾಕ್ಬೇಕಾಗುತ್ತೆ. ಆ ರೀತಿ ಮಾಡಿ ಇಲ್ಲ ಮುಚ್ಚಿಕವು, ಇಲ್ಲ ಅವ್ರು ಹೋದ್ಮೇಲೆ ಬಂದು ಮಾರ್ಕೊಳ್ಳೋದು. ಅವತ್ತು ಬಿಟ್ಟಿತ್ತು, ತಿರ್ಗಾ ಇವತ್ತೇ ವ್ಯಾಪಾರ ಹಾಕಿದ್ ಮೇಡಮ್. ನೀವು ಈ ಜಾಗ ಬಿಟ್ಟು ಬೇರೆ ಇನ್ನೆಲ್ಲೂ ವ್ಯಾಪಾರ ಮಾಡಲ್ವಾ? ಇಲ್ಲ ಮೇಡಮ್ ಅವ್ರೆ, ಇಲ್ಲೇ ಜಾಗ ವ್ಯಾಪಾರ ಮಾಡ್ತಾರೆ. ಇದೊಂದೇ ವ್ಯಾಪಾರ, ಇದೊಂದೇ ವ್ಯಾಪಾರ. ನಿಮ್ ಯಜಮಾನ್ರು ಏನ್ ಮಾಡ್ತಾರೆ? ಅವರು ಇದೇ ಹೂವು ಕಟ್ಕೊಡ್ತಾರೆ ಮೇಡಮ್ ಅವರೇ. ಹೂವು ಕಟ್ಕೊಡ್ತಾರೆ. ಶುಕ್ರವಾರ ಟೈಮಲ್ಲಿ ಅವರು ಬೀದಿ ಮೇಲೆ ವ್ಯಾಪಾರ ಮಾಡ್ಕೊಂಡ್ ಬರ್ತಾರೆ ಅಷ್ಟೇ. ನಾವು ಹೂವು ವ್ಯಾಪಾರನೇ ಮಾಡೇಮ. ಅವತ್ತಿಂದಲೂ ನಾವು ಇದೇ ವ್ಯಾಪಾರ ಮಾಡ್ತಾರೆ, ಬೇರೆ ಕೆಲಸನೇ ಇಲ್ಲ ನಮಗೂ. ಅದು ಇದೇ ವ್ಯಾಪಾರ ಅವ್ರಿಗೂ. ಅವ್ರಿಗೇನು ಹೇಳ್ತೀವಿ ಅಂದ್ರೆ, ಏನೋ ನಮ್ಮಂಥ ಬಡವ್ರಿಗೆ ಏನೋ ಹೆಲ್ಪ್ ಮಾಡಿ, ಏನೋ ಜೀವನ ಮಾಡೋಕೆ ಒಂದು ದಾರಿ ಮಾಡಿಕೊಡ್ಬೇಕು ಅಂತ ನಾನು ಹೇಳ್ತೀನಿ ಮೇಡಮ್ ಅವ್ರೆ ಅಷ್ಟೇ. ಇದು ಬಿಟ್ಟರೆ ನಮಗೂ ಜೀವನ ಇಲ್ಲ. ಏನೋ ನಮ್ಮಂಥ ಬಡವ್ರಿಗೆಲ್ಲ ಒಂಚೂರು ಹೆಲ್ಪ್ ಮಾಡಿ, ಏನೋ ಇಲ್ಲ ಅಷ್ಟಿಷ್ಟಾಗಲ ಹಾಕೋಣಕ್ಕಾಗದಿರೋನೋ ಚಿಕ್ಕದಾಗಿ ಹಾಕ್ಕೊಳ್ಳಿ ಅಂತ ಏನೋ ಒಂದು ಮನವಿ ಕೊಟ್ಟು ನಮಗೆ ಜಾಗ ಮಾಡಿಕೊಡ್ಬೇಕು ಅಂತ ಹೇಳ್ತೀವಿ ಅಷ್ಟೇ.